ಹಲೋ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್ ಮಾತಾಡ್ತಾ ಇರೋದು. ಇವತ್ತೇನಪ್ಪ ಅಂದರೆ ಯಾಕೋ ಬೇಜಾರಾಯ್ತಾಯಿತ್ತು, ಮನೇಲಿ ಇದ್ದಿದ್ದು ಅಂತ ಎಲ್ಲೂ ಹೊರಗಡೆ ಹೋಗೋಕ್ಕಾಗಿಲ್ಲ. ಹಾಗಾಗಿ ಇವತ್ತು ನಾನು ಹೋಗ್ತಿದ್ದೆ ಭೂವರನಾಥ ಸ್ವಾಮಿ ದೇವಸ್ಥಾನಕ್ಕೆ. ಕೆ ಆರ್ ನಗರದಿಂದ ಶಾರ್ಟ್ಕಟ್ ರೂಟು ತಿಪ್ಪೂರು, ಕನಗನಹಳ್ಳಿ ಮತ್ತು ದೆಗ್ನಾಳ್ ಮಾರ್ಗವಾಗಿ ಸೋಮೇಶ್ವರ ಒಂದು ಹೊಸ ಬ್ರಿಡ್ಜ್ ಇದೆ. ಆ ಬ್ರಿಡ್ಜಿನ ಮೂಲಕ ಆಗ ದೇವಸ್ಥಾನಕ್ಕೆ ಹೋಗ್ಬೋದು. ತುಂಬ ಸೂಪರಾಗಿದೆ. ಆ ವೆದರ್ ಏನಂತ ನಾನು ಅಲ್ಲಿ ತೋರಿಸ್ಕೊಡ್ತೀನಿ, ದೇವಸ್ಥಾನ ಹೇಗಿದೆ ಅಂತಲೂ ಕೂಡ ನಾನು ತಿಳಿಸ್ಕೊಡ್ತೀನಿ, ಬನ್ನಿ ನೋಡ್ಕೊ. ಈಗ ನಿಮಗೆಲ್ಲ ಗೊತ್ತಿರಬೇಕು, ಇದು ಹಾಸನ್ಗೆ ಹೋಗೋ ರೂಟು. ಲೆಫ್ಟ್ಗೆ ಹೋದರೆ ಚಂದಗಲ್ಗೆ ಹೋಗುತ್ತೆ, ರೈಟ್ಗೆ ಹೋದರೆ ಕನಗನಹಳ್ಳಿ, ತಿಪ್ಪೂರು, ದೆಗ್ನಾಳ್ ಕಡೆ ಹೋಗುತ್ತೆ, ಸ್ಟ್ರೈಟ್ ಹೋದರೆ ಹಾಸನ್ ಹೋಗುತ್ತೆ. ಅರ್ಕೇಶ್ವರ ದೇವಸ್ಥಾನ ಟೆಂಪಲ್ ಹತ್ರ ಇದು ಡಿವೈಡ್ ಆಗೋದು. ಮುಂದೆ ತೋರಿಸ್ತಾ ಹೋಗ್ತೀನಿ, ಯಾರು ಮಿಸ್ ಮಾಡಿದಾಗ ಕೊನೆವರೆಗೂ ವೀಡಿಯೋ ನೋಡಿ. ಶಾರ್ಟ್ಕಟ್ ಅಂತೂ ತುಂಬ ಅದ್ಭುತವಾಗಿ ಬೇಗ ಬಂದು. ಇದು ತಿಪ್ಪೂರು ಗ್ರಾಮ. ತಿಪ್ಪೂರು ಆದಮೇಲೆ ನೆಕ್ಸ್ಟ್ ಕನಗನಹಳ್ಳಿ ಬರೋದು. ಎಷ್ಟೇ ಆದರೂ ಹಳ್ಳಿ ಸೊಬಗು ಎಷ್ಟು ತುಂಬ ಚೆನ್ನಾಗಿರುತ್ತಲ್ವ. ಎಲ್ಲಿದೆಲ್ಲ ಮುಂದಿನ ಪೀಳಿಗೆಗೆ ಇರಲ್ವೋ ಅಂತ ಡೌಟು ನನಗಂತೂ. ಇವಾಗ ಜಸ್ಟ್ ಕನಗನಹಳ್ಳಿ ಗ್ರಾಮಕ್ಕೆ ಬಂದಿದ್ದೀನಿ. ನಮ್ಮ ತಂದೆಯ ಅವರ ತಾಯಿ ಊರು ಇದು ಕನಗನಹಳ್ಳಿ ಗ್ರಾಮ. ಇಲ್ಲೂ ತುಂಬ ಅದ್ಭುತವಾದಂಥ ನೇಚರ್ ಕೂಡ ಇದೆ. ಮುಂದೆ ನಾನು ತೋರಿಸ್ತೀನಿ. ಆದರೆ ನಾನು ಸಂಗಪುರ ಹೋಗಬೇಕಾಗಿರೋ ಕಾರಣದಿಂದ ಊರೊಳಗಡೆ ಹೋಗಿ ತೋರ್ಸೋಕ್ಕಾಗಲ್ಲ. ತುಂಬ ಚೆಂದ. ಲೆಫ್ಟ್ ಕಡೆಗೂ ತೋರಿಸ್ತೀವಿ, ಈ ಕಡೆ ತೋರಿಸ್ತಾ. ಇವಾಗ ನೀವು ನೋಡ್ತಾ ಇರೋದು ಸಂಗಪುರಕ್ಕೆ ಹೋಗುವಂತಹ ದೆಗ್ನಾಳಿಂದ ಮುಂದೆ ಇರುವಂತಹ ಈ ಬ್ರಿಡ್ಜು ಈಗ ರೀಸೆಂಟಾಗಿ ಕಟ್ಟಿದ್ದು. ನೀವು ಶಾರ್ಟ್ಕಟ್ ರೂಟಲ್ಲಿ ಹೇಳ್ಕೊಡ್ತಾರದು ನಾನು. ಈಗ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡಿ, ಅಲ್ಲಿ ಸಂಗಮ ದೇವಸ್ಥಾನ, ಮಹದೇಶ್ವರ ಸ್ವಾಮಿ ದೇವಸ್ಥಾನ ಇರೋದಲ್ಲೇ. ಸೊ ಅಲ್ಲಿಗೆ ಹೋಗಬೇಕು ಅಂದರೆ ಇಲ್ಲಿಂದ ರೈಟ್ಗೆ ಹೋಗಬೇಕು. ಸೊ ನಾವು ಇವಾಗ ಹೋಗ್ತಾ ಇರೋದು ಎಲ್ಲಿಗೆ ಅಂದರೆ ಭೂವರನಾಥ ಸ್ವಾಮಿ ದೇವಸ್ಥಾನಕ್ಕೆ. ಈ ಬ್ರಿಡ್ಜ್ ಮೇಲೆ ಹೋದ್ರೇ ಕೂಡ ನಿಮಗೆ 8 ಕಿಲೋಮೀಟರ್ ಹತ್ತಿರ ಆಗುತ್ತೆ. ಇಲ್ಲಾಂದರೆ ನೀವು ಬೇರೆ ಕಡೆ ಹೋಗ್ತೀನಿ ಅಂದರೆ 12 ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಶಾರ್ಟ್ಕಟ್ ರೂಟ್ನ ಬಳಸ್ಕೊಳ್ಳಿ ಅಂತ ಈ ವಿಡಿಯೋದ ಮೂಲಕ ನಿಮಗೆಲ್ಲ ತಿಳಿಸ್ತಾ ಇದ್ದೀನಿ. ನೋಡಿ, ತುಂಬ ಹೊಳೆ ನೀರು ಬಂದಿರೋದ್ರಿಂದ ಏನೂ ಕಾಣಿಸ್ತಾ ಇಲ್ಲ. ನಮ್ಮ ರೈತರೆಲ್ಲ ಕೃಷಿ ಚಟುವಟಿಕೆಯಲ್ಲಿ ತುಂಬ ಬ್ಯುಸಿಯಾಗಿಬಿಟ್ಟಿದ್ದಾರೆ. ಅವ್ರು ಇರೋದಕ್ಕೆ ನಾವೆಲ್ಲರೂ ಈ ಥರ ಇರೋದು. ತುಂಬ ಖುಷಿಯಾಗುತ್ತೆ. ಇಲ್ಲಿ ನೋಡಿ, ಈ ಕಡೆ ಕೂಡ ಎಡಭಾಗದಲ್ಲೂ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಕಡೆ ಎಲ್ಲ ಫುಲ್ಲು ತೋಟ ಮತ್ತು ಗದ್ದೆಗಳೇ ಜಾಸ್ತಿ. ಏಕೆಂದ್ರೆ ಈಗ ನಾಟಿ ಪ್ರಾರಂಭವಾಗೋಕ್ಕಿಂತ ಮುಂಚೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಹಾಗೆಯೇ ನಮ್ಮ ರಾಘವೇಂದ್ರ ಸ್ವಾಮಿಯವರು ಕೂಡ ನನ್ನ ಜೊತೆ ಇದ್ದಾರೆ, ಅಂದರೆ ನನ್ನ ಬೈಕ್ ಹೆಸರು. ಬನ್ನಿ ನೆಕ್ಸ್ಟ್ ತೋರಿಸ್ತೀನಿ. ಶ್ರೀ ಭೂದೇವಿ ಸಮೇತ ವರಹನಾಥ ಸ್ವಾಮಿ ದೇವಸ್ಥಾನ ವರಹನಾಥ ಕಳ್ಳಳ್ಳಿ, ಕೇರ್ಪೇಟೆ ತಾಲೂಕು, ಮಂಡ್ಯ ಜಿಲ್ಲೆ, ಕರ್ನಾಟಕದಲ್ಲಿ ನೆಲೆಗೊಂಡಿದೆ. ಈ ಪ್ರಸಿದ್ಧ ದೇವಸ್ಥಾನ ಕರ್ನಾಟಕದಲ್ಲಿ ಚೋಳರ ಆಡಳಿತದಲ್ಲಿ ನಿರ್ಮಾಣಗೊಂಡಿತು ಮತ್ತು ಹೊಯ್ಸಳ, ವಿಜಯನಗರ ಮತ್ತು ಮೈಸೂರು ಅರಸರು ಪೋಷಿಸಿದವರು. ದೇವಸ್ಥಾನದಲ್ಲಿ ಇರುವ ಶಾಸನದ ಪ್ರಕಾರ ಇದು ಹೊಯ್ಸಳ ರಾಜ್ಯ ಬಳ್ಳಾಳನು ಇದನ್ನು ಪುನರ್ಸ್ಥಾಪಿಸಿ ಅಗ್ರಹಾರವೊಂದನ್ನು ನಿರ್ಮಿಸಿದನು. ನಂತರ ಇದು ಮೈಸೂರು ಒಡೆಯರ ಆಳ್ವಿಕೆಗೆ ಒಳಪಟ್ಟಿತು. ನಂತರ ಇದನ್ನು ಶ್ರೀ ಬ್ರಹ್ಮತಂತ್ರ ಸ್ವತಂತ್ರ ಪರಕಾಲ ಮಠ್ ಇಲ್ಲಿಗೆ ಕೊಡುಗೆಯಾಗಿ ನೀಡಲಾಯಿತು. ಪರಕಾಲ ಮಠದ ಆಚರಣೆಗಳನ್ನು ಪಂಚತಂತ್ರ ಆಗಮ ಪ್ರಕಾರ ನಡೆಸಲಾಗುತ್ತದೆ. ಈಗ ಪೆರಮಾಳ್ ಮತ್ತು ಆಚಾರ್ಯ ಸರ್ವಭಾಮ ಶ್ರಮದ್ ಅಭಿನವ ಭೂವರನಾಥ ಸ್ವಾಮಿ ದೇವಸ್ಥಾನ ನೋಡ್ತಾ ಇದ್ದೀರಾ ನೀವೇ. ಎಷ್ಟು ತುಂಬ ಅದ್ಭುತವಾಗಿ ಇವಾಗ ಇನ್ಸ್ಟಾಲ್ ಮಾಡ್ತಿರೋದು. ತುಂಬ ಖುಷಿಯಾಗುತ್ತೆ. ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ್, ವಯನಾಡಿಂದನೂ ಕೂಡ ಇಲ್ಲಿಗೆ ಬಂದಿದ್ದಾರೆ. ಏನೋ ಮನೆ ಕಟ್ಟುವವರು ಪೂಜೆ ಮಾಡಿಸ್ಕೋಗೋದಕ್ಕೆ. ನಮಗಂತೂ ತುಂಬ ಖುಷಿಯಾಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಈ ಥರ ದೇವಾಲಯಗಳು ಇನ್ನೂ ತುಂಬ ಅದ್ಧೂರಿಯಾಗಿ ಇಂಪ್ರೂವ್ಮೆಂಟ್ ಆಗಬೇಕು. ಎಲ್ಲ ಭಕ್ತಾದಿಗಳಿಗೂ ಸಕಲ ಸೌಲಭ್ಯ ಇಲ್ಲಿ ದೊರೆಯುತ್ತೆ. ಇಲ್ಲಿಗ ನೀವು ನೋಡ್ತಾ ಇರ್ಬೋದು, ಈ ದೇವಾಲಯದ ಮುಂಭಾಗದಲ್ಲಿ ಇಟ್ಟಿಗೆಗಳ ಮೂಲಕ ಮನೆ ಕಟ್ಟಿದ್ದಾರೆ. ಅಂದರೆ ಇಲ್ಲಿ ಮನೆ ಕಟ್ಟಿ ಹೋದರೆ ಖಂಡಿತ ನಾವು ಮನೆ ಕಟ್ಟುವೆಂಬ
ಭರವಸೆ ದೇವರು ನಮಗೆ ನೀಡುತ್ತಾನೆ ಎಂಬ ಒಂದು ನಂಬಿಕೆಯಿಂದ ಜನರು ಇಲ್ಲಿ ಕಟ್ಟಿ ಹೋಗುತ್ತಾರೆ. ಅದರಂತೆ ಮನೆ ಕಟ್ಟಿ ಇಲ್ಲಿ ಬಂದು ಪೂಜೆನೂ ಕೂಡ ಮಾಡಿಸಿ ಹೋಗ್ತಾ ಇರುವಂಥ ಒಂದು ಸಂತೋಷದ ವಿಷಯನೂ ಕೂಡ ನಾವು ಕಂಡಿದ್ದೇವೆ. ಭೂ ವರಹಾನಾಥ ಸ್ವಾಮಿ ದೇವಸ್ಥಾನದ ಪಕ್ಕ ಎಡಭಾಗದಲ್ಲಿ ಈ ಥರ ಹೊಳೆ ಇದೆ. ಸಕ್ಕತ್ತಾಗಿದೆ ಮಾತ್ರ. ನೇಚರ್ ಅಂತೂ ಕೇಳಂಗೆ ಇಲ್ಲ. ನಾನು ಇದೇ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ದು. ಒಮ್ಮೆ ಎಲ್ಲರೂ ಕೂಡ ಈ ದೇವಾಲಯಕ್ಕೆ ಬನ್ನಿ. ಮನೆ ಕಟ್ಟೋರು ಅಂತೂ ಖಂಡಿತ ಬನ್ನಿ, ಆದಷ್ಟು ಬೇಗ ಮನೆ ಕಟ್ತೀರಾ. ನಾನು ಅಂದ್ಕೊಂಡಿದ್ದೆ, ನಾನು ಮನೆ ಕಟ್ಟಿದ್ದೀನಿ. ಹಾಗೆಯೇ ನಿಮ್ಮ ಆಶೀರ್ವಾದನೂ ಕೂಡ ನಮ್ಮ ಮೇಲೆ ಇರಬೇಕು. ಯೂಟ್ಯೂಬರ್ಸ್ ವ್ಯೂವರ್ಸ್ಗಳ ಆಶೀರ್ವಾದ ನನ್ನ ಮೇಲೆ ಇದ್ದಷ್ಟು ನನಗೆ ಇನ್ನೂ ತುಂಬ ಖುಷಿಯಾಗುತ್ತೆ ಅಂತ ಹೇಳ್ತಾ ಬನ್ನಿ, ಒಳ್ಳೆ ಕೂಡ ನಿಮಗೆ ತೋರಿಸ್ತೀನಿ ಇಲ್ಲಿ ಯಾವ ಥರ ಒಂದು ಜನಗಳಿಗೆ ಒಂದು ನಿಂತ್ಕೊಂಡು ನೋಡೋದಕ್ಕೆ ಯಾವ ಥರ ವ್ಯವಸ್ಥೆ ಮಾಡಿದ್ದಾರೆ ಅನ್ನೋದು ಕೂಡ ನಾನು ನಿಮಗೆ. ಮತ್ತು ಈ ದೇವಸ್ಥಾನ ವಾಗೀಶ ಬ್ರಹ್ಮತಂತ್ರ ಸ್ವತಂತ್ರ ಪರಕಾಲ ಜಿಆರ್ ಕೃಪೆಯಿಂದ ಜೀರ್ಣೋದ್ಧಾರ ಮಾಡಲಾಗಿದೆ. ಈಗ ಜೀರ್ಣೋದ್ಧಾರ ನಡೀತಾ ಇದೆ, ಕೆಲಸಗಳು ಇನ್ನೂ. ಈಗ ನೀವು ನೋಡ್ತಾ ಇದ್ದೀರಾ ಭೂ ವರಹಾನಾಥ ಸ್ವಾಮಿ ದೇವಸ್ಥಾನದ ಎಡಭಾಗದಲ್ಲಿ ಹೊಳೆ ಹರಿತಾ ಇರುವಂಥದ್ದು ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಸೊ ನನ್ನ ಬ್ಯಾಕ್ಗ್ರೌಂಡ್ ಕೂಡ ನೀವು ನೋಡ್ಬೋದು. ಯಾರಾದ್ರೂ ಇಲ್ಲಿ ಇಳಿದ್ರಂತೂ ಗ್ಯಾರಂಟಿ ಕೆಳಗಡೆ ಹೊಂಟೋಗ್ತೀರಾ. ಯಾಕೆಂದರೆ ನೋಡಿ, ಇಷ್ಟೇ ಅವ್ರು ಕೊಟ್ಟಿರೋದು. ಇಷ್ಟರಲ್ಲಿ ನಿಂತ್ಕೊಂಡು ನೋಡಬೇಕು ಅಂತ ನೀವು ಕೆಳಗಡೆನೂ ಇಳಿದು ಹೋಗಬಾರ್ದು. ಸೊ ಮೇಲೆ ಇಲ್ಲಿ ನೋಡಿ ನಾನು ನಿಂತಿದ್ದೇನಲ್ಲ, ಇಷ್ಟರಲ್ಲಿರಬೇಕು. ಇಷ್ಟರಲ್ಲಿದ್ದರೆ ಎಲ್ಲರಿಗೂ ಕೂಡ ಖುಷಿನೂ ಆಗುತ್ತೆ, ಸೊ ನೆಮ್ಮದಿನೂ ಕೂಡ ಸಿಗುತ್ತೆ. ನೀವು ಏನೋ ಒಂದು ರೀಲ್ಸ್ ಮಾಡ್ತೀನಿ ಅಥವಾ ಏನೋ ಒಂದು ಫೋಟೋ ತಗೊಳ್ತೀನಿ ಅಂತ ದಯವಿಟ್ಟು ನೀವು ಆ ಕಡೆ ಹೋಗ್ಬಾರ್ದು. ಆ ಕಡೆ ಹೋದರೆ ಗ್ಯಾರಂಟಿ ಹೊಳೆ ಪಾಲಾಗೋದಂತೂ ಖಂಡಿತ. ಸೊ ದೇವಾಲಯಕ್ಕೆ ಬಂದಮೇಲೆ ದೇವ್ರಿಗೆ ಕೈ ಮುಗಿದು ಪ್ರೀತಿಯಿಂದ ಖುಷಿಯಿಂದ ಇದನ್ನು ನೋಡ್ಕೊಂಡು ಹೊರಡಬೇಕು. ಸೊ ನನ್ನ ಬ್ಲಾಗ್ ಇಲ್ಲಿಗೆ ಮುಗ್ತಾ ಇದೆ. ನೆಕ್ಸ್ಟ್ ವಿಡಿಯೋ ಬೈಕ್ ರೈಡಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಹಾಗೆ ನೋಡ್ಕೊಬರೋಣ.